ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ಕಾಂತಾರ ಬರೀ ಕನ್ನಡಕ್ಕಷ್ಟೇ ಸದ್ದು ಮಾಡಲಿಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಸುದ್ದಿ ಮಾಡಿದಂಥ ಸಿನಿಮಾ. ಅಷ್ಟೇ ಅಲ್ಲ, ಬಿಡುಗಡೆಯಾದಾಗ ತುಂಬ ನಾರ್ಮಲ್ ಸಿನಿಮಾ ಅಂತ ಅಂದ್ಕೊಂಡಿದ್ರು. ಆದರೆ ಬಿಡುಗಡೆಯಾದ ಸ್ವಲ್ಪ ದಿನದಲ್ಲೇ ಕಾಂತಾರ ಇಡೀ ವಿಶ್ವಕ್ಕೆ ಅದರ ಛಾಪನ ಮೂಡಿಸ್ತು. ನಾನು ಯಾಕೆ ಈಗ ಕಾಂತಾರ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಕಾಂತಾರ ಸಿನಿಮಾ ಆರಂಭದಲ್ಲಿ ಕಾಂತಾರ ಪ್ರೀಕ್ವೆಲ್ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾವಾಗ ಕಾಂತಾರ ಸೂಪರ್ ಹಿಟ್ ಆಯಿತು, ಆಗ ಸಿನಿಮಾದ ತಂಡ ಮತ್ತು ಸಂಸ್ಥೆ ವಿಜಯ್ ಕಿರಗಂದೂರು ಅವರು ನಿರ್ಮಾಪಕರು ಘೋಷಣೆ ಮಾಡ್ತಾರೆ, ಕಾಂತಾರ ಚಾಪ್ಟರ್ 1 ಮಾಡ್ತೀವಿ ಅಂತೇಳಿ. ಸೊ ಕಾಂತಾರ ಚಾಪ್ಟರ್ ಫಸ್ಟ್ ಈಗ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಅಂದರೆ ನೀವು ರಿಲೀಸ್ ಅಂದರೆ ಈ ವರ್ಷ ಆಗಿಬಿಡುತ್ತೆ ಅಂತಲ್ಲ, ಅದಕ್ಕಿನ್ನೂ ಕಾಯೋದಕ್ಕೆ ಹೆಚ್ಚು ಕಮ್ಮಿ ಇನ್ನೂ 10 ತಿಂಗಳು ಬೇಕು. ಎಸ್, ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಸಿನಿಮಾದ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಈಗ ಅವರ ಫ್ಯಾನ್ಸಿಗೆ ಸಾಕಷ್ಟು ಖುಷಿಯಾಗಿದೆ. ಫ್ಯಾನ್ಸ್ಗಷ್ಟೇ ಅಲ್ಲ, ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗೂ ಕೂಡ ಕಾಂತಾರ ಸಿನಿಮಾ ಯಾವಾಗ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಈಗ ಆ ನಿರೀಕ್ಷೆಗೆ ಒಂದು ಉತ್ತರ ಸಿಕ್ಕಿದೆ. ಕಾಂತಾರ 2025 ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಸೊ ಆ ದಿನ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗುತ್ತೆ ಅಂಥೇಳಿ ರಿಷಬ್ ಶೆಟ್ಟಿ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಆ ನಿರೀಕ್ಷೆಗಳು, ಕುತೂಹಲ ಇದ್ದಿತ್ತು, ಯಾವಾಗ ಅಂತ ಅದಕ್ಕೆ ಈಗ ಉತ್ತರ ಕೊಟ್ಟಾಗಿದೆ. ಕಾಂತಾರ ಚಾಪ್ಟರ್ 1 ಹೇಗೆಲ್ಲ ಮೂಡ್ ಬರೋದು ಅನ್ನೋದಕ್ಕೆ ಈಗಾಗಲೇ ಪೋಸ್ಟರ್ನಲ್ಲಿ ನೀವು ನೋಡಿರ್ತೀರಿ. ಒಂದೇ ಒಂದು ಪೋಸ್ಟರ್ ಸಾಕಷ್ಟು ಕುತೂಹಲನ ಕೆರಳಿಸಿರುವಂಥದ್ದು. ರಿಷಬ್ ಶೆಟ್ಟಿ ಅವರು ಯಾವಾಗ ಕಾಂತಾರ ಚಾಪ್ಟರ್ 1 ಶುರು ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೂ ಆ ಸಿನಿಮಾ ಬಿಟ್ಟು ಬೇರೆ ಯಾವ ಸಿನಿಮಾದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕುಂದಾಪುರದಲ್ಲಿ ಸಿನಿಮಾದ ಶೂಟಿಂಗ್ ಭರದಿಂದ ನಡೀತಾ ಇದೆ. ಸೊ ಇಲ್ಲಿವರೆಗೂ ಶೂಟಿಂಗ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಯಾವಾಗ ಕಾಂತಾರ ಸೂಪರ್ ಹಿಟ್ ಆಯಿತು, ಅದಾದ ಮೇಲೆ ಕಾಂತಾರ ಚಾಪ್ಟರ್ 1 ಕೂಡ ಅದ್ಭುತವಾಗಿ ಮೂಡಿ ಬರಬೇಕು ಅಂತೇಳಿ ಇನ್ನಷ್ಟು ಸಿನಿಮಾಗೆ ಏನೆಲ್ಲ ಬೇಕೋ ಅದನ್ನು ತಯಾರಿ ಮಾಡಿಕೊಂಡ್ರು. ಅದಕ್ಕೆ ತಕ್ಕಂಗೆ ವಿಜಯ್ ಕಿರಗುಂದೂರು ಕೂಡ ಸಾಕಷ್ಟು ಬಜೆಟ್ನಲ್ಲಿ ಕಟ್ ಮಾಡಿ ಈ ಸಿನಿಮಾನ ಮಾಡಬೇಕಂತ ಹೊರಟರು. ಮೊದಲ ಸಿನಿಮಾ ಆ ಮಟ್ಟಕ್ಕೆ ಜನ ಸ್ವೀಕರಿಸ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಿನಿಮಾ ಯಾವಾಗ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು, ಅದಾದ ಮೇಲೆ ಈ ಸಿನಿಮಾಗೆ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತೇಳಿ ನಿರ್ಮಾಣ ಸಂಸ್ಥೆ ಕೂಡ ಮುಂದೆ ಬಂತು. ಒಂಬಾಳೆ ಫಿಲಮ್ಸ್ ಈ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ಈಗ ನಿರ್ಮಾಣ ಮಾಡ್ತಾ ಇದೆ. ಸೊ ಒಳ್ಳೆಯ ಟೆಕ್ನಿಷಿಯನ್ಗಳು ಈ ಸಿನಿಮಾದ ಹಿಂದಿದ್ದಾರೆ. ಕಾಂತಾರ ಚಾಪ್ಟರ್ 1ನಲ್ಲಿ ಏನೆಲ್ಲ ಇರ್ಬೋದು ಅನ್ನೋ ಕುತೂಹಲಕ್ಕೆ ಸಣ್ಣ ಟೀಸರ್ ಕೂಡ ಬಂದೋಯ್ತು. ಪೋಸ್ಟರ್ ನೋಡಿದವರಿಗೆ ಗೊತ್ತಾಗುತ್ತೆ ಈ ಸಿನಿಮಾದ ಬೇರೆಯ ತಾಕತ್ ಏನು ಅನ್ನೋದನ್ನು. ಸೊ ಸಿನಿಮಾಗಾಗಿಯೇ ರಿಷಬ್ ಶೆಟ್ಟಿ ಸಾಕಷ್ಟು ಸಮಯನ ಕಳ್ಕೊಂಡ್ರು. ಯಾಕೆ ಅಂತಂದರೆ ಆ ಸಿನಿಮಾದ ಆ ಪಾತ್ರವನ್ನು ಅವರೇ ನಿರ್ವಹಣೆ ಮಾಡೋದ್ರಿಂದ ತುಂಬ ಕಟ್ಟುಮಸ್ತಾದ ಬಾಡಿನ ಮಾಡಿಕೊಂಡ್ರು. ಅದಾದ ಮೇಲೆ ಒಂದಿಷ್ಟು ಬೇರೆ ರೀತಿಯ ಪಾತ್ರಗಳನ್ನು ಕೂಡ ಈ ಸಿನಿಮಾದ ಮೂಲಕ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾವಾಗ ಕಾಂತಾರ ಬಂತು, ಕಾಂತಾರ ಬಂದ ನಂತರ ಅವರು ಭಾರತೀಯ ಚಿತ್ರರಂಗಕ್ಕೆ ಏನು ಅನ್ನೋದು ಗೊತ್ತಾಯಿತು. ಸೊ ವಿಶ್ವ ಮಟ್ಟದಲ್ಲಿ ಕಾಂತಾರ ಸಿನಿಮಾ ಗುರುತಿಸ್ಕೊಳ್ಳೋಂಗಾಯಿತು. ಅದಾದ ಮೇಲೆ ಕಾಂತಾರ ಚಾಪ್ಟರ್ 1 ಬರಬೇಕು ಅನ್ನೋ ಯಾವಾಗ ಧ್ವನಿ ಜಾಸ್ತಿ ಆಯಿತು, ಸೊ ವಿಜಯ್ ಕಿರಗುಂದೂರು ಅವರು ನಿರ್ಮಾಣ ಮಾಡಲಿಕ್ಕೆ ಮುಂದಾದರು. ಈಗ ಆ ಸಿನಿಮಾ ನಿರ್ಮಾಣ ಮಾಡಿರೋಂಥ ಸಿನಿಮಾ ರಿಲೀಸ್ ಆಗೋಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ. ಮುಂದಿನ ವರ್ಷ ಅಕ್ಟೋಬರ್ 2ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅಲ್ಲಿವರೆಗೂ ಈ ಸಿನಿಮಾದ ಶೂಟಿಂಗ್ ಇನ್ನೂ ನಡೀತಾ ಇದೆ. ಈ ಸಿನಿಮಾದಲ್ಲಿ ಒಂದಿಷ್ಟು VFX ಕೆಲಸಗಳು ಮುಖ್ಯವಾಗಿ ಕಾಣ್ತವೆ. VFX ಮಾಡೋದು ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಈಗ VFX ಗ್ರಾಫಿಕ್ಸು ಕೆಲಸಕ್ಕೆ ಕೈ ಜೋಡಿಸಿವೆ. ಹಾಗಾಗಿ ಈ ಸಿನಿಮಾ ನಿರೀಕ್ಷೆ ಮತ್ತಷ್ಟು ಹೆಚ್ಚಿಸಿದೆ. ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಜೊತೆಗೆ ಬೇರೆ ಸಿನಿಮಾನ ಕೂಡ ಒಪ್ಕೊಂಡಿದ್ರು. ಜೈ ಶ್ರೀ ಹನುಮಾನ್ ಅನ್ನೋ ಸಿನಿಮಾ ಕೂಡ ಹನುಮಾನ್ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಿದ್ದಾರೆ. ಸೊ ಅದು ಪೋಸ್ಟರ್ ಕೂಡ ಇತ್ತೀಚೆಗೆ ಹೊರಬಂದಿತ್ತು. ಆ ಸಿನಿಮಾದ ಪೋಸ್ಟರ್ ನೋಡಿದ್ರು ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದರು. ಆಗಲೇ ಒಂದಿಷ್ಟು ಜನ ಕಾಮೆಂಟ್ ಹಾಕಿದರು, ಕಾಂತಾರ ಚಾಪ್ಟರ್ 1 ಯಾವಾಗ ಬರುತ್ತೆ, ಆದಷ್ಟು ಬೇಗ ಚಾಪ್ಟರ್ನ ನೋಡಬೇಕು ಅಂಥೇಳಿ ಒಂದಿಷ್ಟು ಅವರ ಫ್ಯಾನ್ಸ್ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಗಳನ್ನೆಲ್ಲ ನೋಡಿ ಬಹುಶಃ ಈಗ 2025 ಅಕ್ಟೋಬರ್ 2ಕ್ಕೆ ಸಿನಿಮಾನ ತೆರೆಗೆ ತರಬೇಕು ಅಂತೇಳಿ ಎಲ್ಲ ತಯಾರಿನ ಮಾಡ್ಕೋತಾ ಇದ್ದಾರೆ. ಆದರೂ ಕೂಡ ಈಗ ಶೂಟಿಂಗ್ನಲ್ಲಿ ಚಿತ್ರತಂಡ ಇದೆ. ಸದ್ಯ ಕುಂದಾಪುರದಲ್ಲಿ ತಂಡ ಎಲ್ಲ ಬೀಡ್ಬಿಟ್ಟಿದೆ. ಸೊ ಇದು ಕೂಡ ಕಾನೂನಿನ ನಡುವೆ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ದೊಡ್ಡ ಕಾಡಿನ ಮಧ್ಯೆ ಇರ್ತಕ್ಕಂಥ ಜನ
ಆ ಜನಗಳ ನಡುವೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಕಾಂತಾರ ನೋಡಿದವ್ರಿಗೆ ಕಾಂತಾರ ಹಿಂದಿನ ಕಥೆ ಏನು ಅಂತ ಗೊತ್ತಿಲ್ಲ. ಕಾಂತಾರ ಹಿಂದಿನ ಕಥೆಯೇ ಕಾಂತಾರ ಚಾಪ್ಟರ್ 1. ಸೊ ಈ ಸಿನಿಮಾದ ಮೂಲಕ ಮತ್ತೊಂದು ದಾಖಲೆನ ನಿರ್ಮಾಣ ಮಾಡಲಿಕ್ಕೆ ಒಂಬಾಳೆ ಫಿಲಮ್ಸ್ ಹೊರಟಿದೆ. ಅಷ್ಟೇ ಅಲ್ಲ, ರಿಷಬ್ ಶೆಟ್ಟಿ ಕೂಡ ಈ ಸಿನಿಮಾ ಬಿಟ್ಟು ಬೇರೆ ಯಾವ ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಒಂದು ಸಿನಿಮಾ ಹಿಟ್ಟಾದಾಗ ಮತ್ತೊಂದು ಸಿನಿಮಾನ ಹಿಟ್ ಕೊಡಬೇಕು ಅಂತ ಹೊರಟಿರೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಯಾಕಂದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ತಂಡ ಕೂಡ ಈ ಸಿನಿಮಾದ ಹಿಂದೆ ನಿಂತಿದೆ. ಸಾಕಷ್ಟು ಹಗಲು ರಾತ್ರಿ ಕೂಡ ಶ್ರಮ ವಹಿಸ್ತಾ ಇದೆ. ಹಂಗೆ ನೋಡಿದ್ರೆ ಒಂಬಾಳೆ ಫಿಲಮ್ಸು ಹಿಂದೆ ಕೂಡ ಅನೌನ್ಸ್ ಮಾಡಿತ್ತು. ಯಾವಾಗ KGF ಬಂತು, KGF ಚಾಪ್ಟರ್ 1, 2 ಬಂತು, ಆಗ ಒಂದು ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಅನೌನ್ಸ್ ಮಾಡೋದು. ಕಾಂತಾರ ಸಿನಿಮಾ ಬಂದ ಮೇಲೆ, ಆ ಸಿನಿಮಾದ ಹಿಟ್ ಆದಮೇಲೆ ನಾವು ಹೆಚ್ಚು ಕಮ್ಮಿ 2.5-3 ಸಾವಿರ ಕೋಟಿ ಬರೀ ಸಿನಿಮಾಗಳಿಗಾಗಿಯೇ ನಾವು ಮೀಸಲಿಡ್ತೀವಿ ಅಂತ ಹೇಳಿದರು. ಅದಕ್ಕೆ ತಕ್ಕಂಗೆ ಈಗ ಆಲ್ರೆಡಿ ಒಂಬಾಳೆ ಫಿಲಮ್ಸ್ ನಡ್ಕೊಳ್ತಾ ಇದೆ. ಇತ್ತೀಚೆಗಷ್ಟೇ ಪ್ರಭಾಸ್ ಸಿನಿಮಾನ ಅನೌನ್ಸ್ ಮಾಡ್ತು. ಹೆಚ್ಚು ಕಮ್ಮಿ 3 ಸಿನಿಮಾಗಳನ್ನು ಅನೌನ್ಸ್ ಮಾಡಿದೆ, ಅದು ಬಿಗ್ ಬಜೆಟ್ ಸಿನಿಮಾಗಳು. ಅದರ ಜೊತೆಗೆ ಮೊನ್ನೆ ಅಷ್ಟೇ ಉಗ್ರ ನರಸಿಂಹನ ಸಿನಿಮಾನ ಕೂಡ ಮಾಡೋದಕ್ಕೆ ಹೊರಡ್ತು, ಅದು ಕೂಡ ಬಿಗ್ ಬಜೆಟ್ ಸಿನಿಮಾ. ಸೊ ಒಂಬಾಳೆ ಫಿಲಮ್ಸ್ ಒಂದು ಕನ್ನಡದ ಒಂದು ನಿರ್ಮಾಣ ಸಂಸ್ಥೆಯಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಂದು ತನ್ನ ಛಾಪನ್ನು ಮೂಡಿಸಿರುವಂಥದ್ದು. ಈಗ ಕಾಂತಾರ ಚಾಪ್ಟರ್ 1 ಯಾವಾಗ ಬರುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಸೊ ಈ ಸಿನಿಮಾದ ಕೆಲಸಗಳು ಸಾಕಷ್ಟು ಜೋರಾಗಿ ನಡೀತಾ ಇದೆ. ಆಗ ನೋಡಿದ್ರೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಮೇಲೆ ತುಂಬ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಈ ಸಿನಿಮಾ ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡಿತು. ಸಿನಿಮಾದ ನಟನೆಗಾಗಿ ರಿಷಬ್ ಶೆಟ್ಟಿ ಅವರಿಗೆ ಪ್ರಶಸ್ತಿ ಬಂತು. ಪ್ರಶಸ್ತಿ ಪುರಸ್ಕಾರಕ್ಕಾಗಿ ಈ ಸಿನಿಮಾನ ಮಾಡಿರಲಿಲ್ಲ, ಆದರೆ ಮಾಡುವಾಗ ಒಂದು ಅರ್ಥದಲ್ಲಿ ಏನೋ ಒಂದು ಸಿನಿಮಾನ ಮಾಡಿದ್ರು. ಸಿನಿಮಾ ಮಾಡಿ ಆದಮೇಲೆ ಅದರ ತಾಕತ್ತೇನಂತ ಎಲ್ರಿಗೂ ಗೊತ್ತಾಯಿತು. ಸೊ ಈಗ ಇನ್ನೂ ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಕಾಂತಾರ ಚಾಪ್ಟರ್ 1 ಮುಂದಿನ ವರ್ಷ ಅಕ್ಟೋಬರ್ 2ಕ್ಕೆ ಬರ್ತಾ ಇದೆ. ಸೊ ಅಲ್ಲಿವರೆಗೆ ಅವರ ಫ್ಯಾನ್ಸ್ ಮತ್ತು ಈ ಸಿನಿಮಾ ನೋಡಬೇಕಂತ ಕಾತರದಿಂದ ಇರೋರಿಗೆ ಆ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ನೀವು ಕಾಯ್ತಾ ಇರಬೇಕು.